ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ ಬಡ್ಗೆ, ಸ್ಟ್ರಕ್ಚರಲ್ ಇಂಜಿನಿಯರ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೈಟ್ ಪ್ಲಾನಿಂಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಏನ್ ಬೇಕು, ನಮಗೆ ಫಸ್ಟ್ ಪ್ಲಾನ್ ಬೇಕು. ಆ ಪ್ಲಾನ್ ಮಾಡ್ಲಿಕ್ಕೆ ಏನೇನ್ ಡಾಟಾ ಬೇಕಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೈಟ್ ಪ್ಲಾನಿಂಗ್ ಅಂತ ಕರಿತೀವಿ ನಾವು. ಮೊದಲಿಗೆ ಸೈಜ್ ಅಂಡ್ ಶೇಪ್ ಅಂಡ್ ಓರಿಯಂಟೇಷನ್ ಆಫ್ ದ ಸೈಟ್. ಪ್ಲಾಟ್ ಸೈಜ್ 30-40 ಇದೆಯೋ, 40-60 ಇದೆಯೋ ಅಥವಾ 60-40 ಇದೆಯೋ, ಇದು ಸೈಜ್ ಆಗುತ್ತೆ. ಆಮೇಲೆ ಶೇಪ್, ಇದು ರೆಕ್ಟಾಂಗ್ಯುಲರ್ ಇದೆಯೋ, ಸ್ಕ್ವೇರ್ ಇದೆಯೋ ಅಥವಾ ಇರೆಗ್ಯುಲರ್ ಶೇಪ್ ಇದೆಯೋ ಅನ್ನೋದಕ್ಕೆ ಶೇಪ್ ಆಫ್ ದ ಸೈಟ್ ಅಂತಾರೆ. ನೆಕ್ಸ್ಟ್ ಓರಿಯಂಟೇಷನ್ ಆಫ್ ದ ಸೈಟ್, ಇದು ಈಸ್ಟ್ ಫೇಸಿಂಗ್ ಇದೆಯೋ, ನಾರ್ತ್ ಫೇಸಿಂಗ್ ಇದೆಯೋ, ಸೌತ್ ಫೇಸಿಂಗ್ ಇದೆಯೋ ಅನ್ನೋದಕ್ಕೆ ಓರಿಯಂಟೇಷನ್ ಆಫ್ ದ ಸೈಟ್. ಇದಾದ ನಂತರ ಬರೋದು ಲೆವೆಲ್ಸ್ ಅಂಡ್ ಕಂಟ್ರೋಲ್ಸ್ ಆಫ್ ದ ಸೈಟ್. ರೋಡ್ ಲೆವೆಲ್ ಇಂದ ಡೌನ್ ಇದೆಯೋ, ಅಪ್ ಇದೆಯೋ ಅಥವಾ ಅದು ಅಂಡುಲೇಷನ್ ಆಗಿದೆಯೋ, ಲೆವೆಲ್ ಆಗಿದೆಯೋ ಅನ್ನೋದು ತಿಳ್ಕೊಳ್ಳೋದಕ್ಕೆ ಲೆವೆಲ್ಸ್ ಅಂಡ್ ಕಂಟ್ರೋಲ್ಸ್ ಆಫ್ ದ ಸೈಟ್. ನೆಕ್ಸ್ಟ್ ಯೂಸ್ ಆಫ್ ಸರೌಂಡಿಂಗ್ ಬಿಲ್ಡಿಂಗ್ಸ್. ಈಗ ಯೂಶಲಿ ನಾವು ಮನೆ ಕಟ್ಟಬೇಕಂದ್ರೆ ಏನ್ ಮಾಡ್ತೇವೆ, ಸರೌಂಡಿಂಗ್ ಬಿಲ್ಡಿಂಗ್ಸ್ ಯಾವ ಟೈಪ್ ಇದೆ, ಅದರ ಫೌಂಡೇಶನ್ ಏನಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಾವು ಯೂಸ್ ಆಫ್ ಸರೌಂಡಿಂಗ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಸ್ಟ್ರೀಟ್ ಸೆಟ್ ಬ್ಯಾಕ್ಸ್. ಅಂದ್ರ ನಮ್ ಬಿಲ್ಡಿಂಗ್ ಬೈಲಾಸ್ ಪ್ರಕಾರ ಏನಾಗುತ್ತೆ, ನಾವು ಮನಿ ಸುತ್ತಲೂ ಸೆಟ್ ಬ್ಯಾಕ್ ಬಿಡ್ಬೇಕಾಗುತ್ತೆ. ಅಂದ್ರೆ ಯೂಶಲಿ ನಾವ್ ಏನ್ ಮಾಡ್ತೀವಿ, ರೋಡ್ ಸೈಡ್ ಜಾಸ್ತಿ ಸೆಟ್ ಬ್ಯಾಕ್, ಅದರ್ ಸೈಡ್ ಕಮ್ಮಿ ಸೆಟಪ್ ಬಿಡ್ತೀವಿ. ಅದಾದ ನಂತರ ಬರೋದು ಸುತ್ತಮುತ್ತ ಮನೆಗಳು ಅದು ಎಲ್ಲಿದೆ, ನಮ್ಗೆ ಬಿಲ್ಡಿಂಗ್ ಹೆಚ್ಚು ತಗೊಂಡಾರೋ ಅಥವಾ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿದಾರೋ ಅಥವಾ ಅದ್ರದ್ದು ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿದೆ, ಆಮೇಲೆ ಸುತ್ತಮುತ್ತ ನಮ್ಗೆ ಏನಾದ್ರು ಟ್ರೀಸ್ ಬೆಳೆದಿದೆಯೋ ಅಥವಾ ಅಲ್ಲಿ ಏನು ಫೆನ್ಸಿಂಗ್ ವರ್ಕ್ ಮಾಡಿದ್ರು, ಅವೆಲ್ಲ ಏನ್ ಬರ್ತವೆ ಈ ಸೈಟ್ ಪ್ಲಾನಿಂಗ್ ಒಳಗ್ ಬರ್ತಾವ. ಇದನ್ನೆಲ್ಲ ತಿಳ್ಕೊಂಡ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ, ಪ್ಲಾನ್ ಸ್ಟಾರ್ಟ್ ಮಾಡ್ತೀವಿ. ಅದಾಗಿ ಮೇಲೆ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಮುಂದೆ ಸ್ಟಾರ್ಟ್ ಆಗುತ್ತೆ.